ಇದೆಲ್ಲದರ ಮಧ್ಯೆ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ಎನ್ಕ್ವೈರಿ ಮುಂದುವರೆದಿದೆ. ಬುರುಡೆ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಸೇರಿದಂತೆ ಒಟ್ಟು 3 ವಿಚಾರಣೆ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ದೂರುದಾರ ಟಿ ಜಯಂತ್, ಮತ್ತೊಬ್ರು ಗಿರೀಶ್ ಮಟ್ಟಣ್ಣವರ್, ಮತ್ತೊಬ್ಬ ಈ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್. ಈ 3 ವಿಚಾರಣೆಗೆ ಒಳಪಡಿಸಲಾಗಿದೆ. ಎಸ್ಐಟಿಯ ಪ್ರಶ್ನೆಗಳಿಗೆ ಗಿರೀಶ್, ಜಯಂತ್ ಹಾಗೆ ಅಭಿ ಉತ್ತರಿಸುತ್ತಿದ್ದಾರೆ, ಮಾಹಿತಿ ಕೊಡ್ತಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿಗೆ ಈಗಾಗಲೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಆಗಮಿಸಿದ್ದಾರೆ. ಮೊಹಾಂತಿ ಅವರ ನಿರ್ದೇಶನದಂತೆ 3 ವಿಚಾರಣೆ ನಡೀತಾ ಇದೆ. ಯೂಟ್ಯೂಬರ್ಸ್ಗೆ ನೀಡಿದಂತಹ ಸಂದರ್ಶನ ಹಾಗೆ ಸಂದರ್ಭವನ್ನ ಆಧರಿಸಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರ್ ಆಗಮಿಸಿರುವಂತಹ ಅವರ ಕಾರ್ನ ವಿಡಿಯೋನ ಗಮನಿಸಿದ್ರಿ. ಗಿರೀಶ್ ಮಟ್ಟಣ್ಣವರ್, ಜಯಂತ್ ಹಾಗೆ ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ ಅಭಿಷೇಕ್, ಈ 3 ವಿಚಾರಣೆಗೆ ಒಳಪಡಿಸಲಾಗಿದೆ. ಜಯಂತ್ ಅವರನ್ನ ನಿನ್ನೆ ರಾತ್ರಿ 2:30ವರೆಗೂ ಕೂಡ, ತಡರಾತ್ರಿ 2:30ವರೆಗೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆನಂತರ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿತ್ತು. ಈಗ ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್, ಆತನನ್ನು ಕೂಡ ನಿನ್ನೆಯಿಂದ ಸತತವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಆ ಸಂದರ್ಭದಲ್ಲಿ ಆತ ಕಣ್ಣೀರ್ ಹಾಕಿದ್ದ, ವ್ಯೂಸ್ಗಾಗಿ, ಲೈಕ್ಸ್ಗಾಗಿ ನಾನು ಇದನ್ನೆಲ್ಲ ಮಾಡಿದೆ ಅಂತ ಹೇಳಿದ್ದ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿತ್ತು. ನಿನ್ನೆ ಬೆಂಗಳೂರಿನಲ್ಲಿದ್ದಂತಹ ಗಿರೀಶ್ ಮಟ್ಟಣ್ಣವರ್ ಪೊಲೀಸರ ಸೂಚನೆಯ ಮೇರೆಗೆ ಅವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಷಡ್ಯಂತ್ರ ಮಾಡಿದವರು ಯಾರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಅದರ ಆಳ ಅಗಲ ಅದನ್ನ ಬಗೆಯುವಂತಹ ಕೆಲಸದಲ್ಲಿ ಸದ್ಯ ಎಸ್ಐಟಿ ನಿರತವಾಗಿದೆ. ಜಯಂತ್ ನಿನ್ನೆ ತಡರಾತ್ರಿಯವರೆಗೂ ವಿಚಾರಣೆಯನ್ನ ಫೇಸ್ ಮಾಡಿದ್ರು. ಅಭಿಷೇಕ್ ನಿನ್ನೆಯಿಂದಾನು ವಿಚಾರಣೆ ಎದುರಿಸುತ್ತಿದ್ದಾನೆ. ಇವತ್ತು ಗಿರೀಶ್ ಮಟ್ಟಣ್ಣವರ್ ಎಂಟ್ರಿ. ಪ್ರಣವ್ ಮೊಹಾಂತಿ ಅವರು ಬಂದಿರೋದ್ರಿಂದ, ಈಗಾಗಲೇ ಎಸ್ಐಟಿ ಕಚೇರಿಗೆ ಆಗಮಿಸಿರೋದ್ರಿಂದ ಈ 3 ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ, ಯಾವ ಆಯಾಮದಲ್ಲಿ ಸಾಗ್ತಾ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಈ ತಲಬುರುಡೆ ರಹಸ್ಯ ಪ್ರಕರಣಕ್ಕೆ ಈಗ ಒಂದು ಹಂತಕ್ಕೆ ಬಂದಿದೆ ವಿಚಾರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಪ್ರಣವ್ ಮೊಹಾಂತಿ ಅವರು, ಎಸ್ಐಟಿ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಾಂತಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಅಧಿಕಾರಿಗಳೊಂದಿಗೆ ಒಂದು ಸಭೆ ಕೂಡ ನಡೆಸಿದ್ದಾರೆ. ಇಲ್ಲಿ ತನಕ ಏನು ತನಿಖೆ ಆಗಿದೆ, ತನಿಖೆ ಪ್ರಗತಿ ಯಾವ ರೀತಿ ಇತ್ತು, ಏನೆಲ್ಲ ವಿಚಾರಗಳು ಬಯಲಾಗಿದ್ದಾವೆ, ಆ ದಾಖಲೆ ಪತ್ರಗಳನ್ನೆಲ್ಲ ಅವರು ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಒಂದು ನಿರ್ದೇಶನ ಕೊಟ್ಟಿರುವಂತದ್ದು, 3 ಅಭಿಷೇಕ್, ಯೂಟ್ಯೂಬರ್ ಅಭಿಷೇಕನ್ನ ಈಗಾಗಲೇ 2 ದಿನಗಳಿಂದ ತನಿಖೆ ವಿಚಾರಣೆ ನಡೆಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಆತನಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಉತ್ತರಗಳನ್ನ ಪಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಆತ ಹೇಳಿದ್ದನ್ನ ಪ್ರತಿಯೊಂದನ್ನು ದಾಖಲೀಕರಣ ಕೂಡ ಮಾಡ್ಕೊಂಡಿದ್ದಾರೆ. ಪ್ರತಿ ಸಲನೂ ನಾನು ವ್ಯೂಸಿಗಾಗಿ ಮಾಡಿದ್ದು, ಕಂಟೆಂಟ್ ನನ್ನ ಹತ್ರ ಇರಲಿಲ್ಲ, ದಾಖಲೆ ಪತ್ರಗಳು ಏನು ಇಲ್ಲ, ಆದ್ರೆ ಯಾರು ಏನ್ ಹೇಳಿದ್ರು ಅದನ್ನ ಮಾಡ್ಕೊಂಡು ನಾನು ಈ ವಿಡಿಯೋಗಳನ್ನ ಮಾಡಿದ್ದೆ ಅನ್ನೋದು ಮತ್ತೆ ಪ್ರತಿ ಸಲನೂ ಕಣ್ಣೀರು ಹಾಕುವಂತಹ ಸಂದರ್ಭ ಬಂದಿದೆ. ಇದೇ ರೀತಿ ನಿನ್ನೆ ಜಯಂತ್ ಅವರನ್ನ ಕೂಡ ಈ ವಿಚಾರಣೆ ಕರೆದಿದ್ರು. ನಿನ್ನೆ ತಡರಾತ್ರಿ 2:30 ತನಕನೂ ಕೂಡ ಅವರ ವಿಚಾರಣೆ ನಡೆಸಲಾಗಿದೆ. ಹಾಗೆ ಇವತ್ತು ಕೂಡ ಆ ವಿಚಾರಣೆ ಮುಂದುವರೆದಿರುವಂತದ್ದು. ಇನ್ನೊಂದು, ಗಿರೀಶ್ ಮಟ್ಟಣ್ಣವರನ್ನ ಕೂಡ ಇವತ್ತು ನೋಟಿಸ್ ಕೊಟ್ಟು ಕರೆಸಲಾಗಿದೆ. ಅವರ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಈ 3 ವಿಚಾರಣೆ ಏಕಕಾಲದಲ್ಲಿ ತನಿಖಾಧಿಕಾರಿಗಳು ಬೇರೆ ಬೇರೆ ಭಾಗದಲ್ಲಿ ಕೂತ್ಕು ಅವರ ವಿಚಾರಣೆ ನಡೆಸುತ್ತಾರೆ. ಹಾಗೆಯೇ ಈ ಒಂದು ಪ್ರಕರಣ ಏನಿದೆ, ತಲೆಬುರುಡೆಯ ಪ್ರಕರಣದ ರಹಸ್ಯ ಭೇದಿಸಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂತೆ. ಯಾಕಂದ್ರೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ, ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನ ಬಯಲಿಗೆಳಬೇಕು. ಆಳ ಅಗಲ ಯಾರಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ, ಸತ್ಯಾಂಶಗಳು ಏನಿದಾವೆ, ಅದರ ಸೂತ್ರಧಾರರು ಯಾರು, ಈ ಬುರುಡೆ ಎಲ್ಲಿಂದ ತಂದಿದ್ದು. ಒಬ್ಬ ಹೇಳ್ತಾನೆ ಬುರುಡೆ ನಾನ್ ತಂದಿದ್ದಲ್ಲ. ಯೂಟ್ಯೂಬರ್ ಅಭಿಷೇಕ್ಗೆ ಕೇಳಿದಾಗ ಈ ಪ್ರಶ್ನೆಯನ್ನ, ಈ ಬುರುಡೆಯನ್ನ ಅರ್ಥದ್ದು ನನ್ಗೆ ಗೊತ್ತಿಲ್ಲ, ನೀವು ಇವ್ರ ಹತ್ರ ಕೇಳಬೇಕು, ಜಯಂತ್ ಕೇಳಬೇಕು, ಜಯಂತ್ ಕೇಳಿದ್ರೆ ಮಟ್ಟಣ್ಣ ಅವರು ಕೇಳಬೇಕು ಅಂತ. ಇದು ಈ ರೀತಿಯ ಒಂದು ಮ್ಯೂಸಿಕಲ್ ಚೇರ್ ತರ ಇವರು ಆಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಅಧಿಕಾರಿಗಳಿಗೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ತೀವ್ರ ವಿಚಾರಣೆ ಅಂತೂ ನಡೆಯುತ್ತೆ. ಈ ಒಂದು ಪ್ರಕರಣದ ಆಳ ಅಗಲ ಏನಿದೆ ಎಲ್ಲ ಬಗೆಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.